ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ರಾಯಭಾಗ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಣದಾಳದಲ್ಲಿ ದಿನಾಂಕ ಶನಿವಾರ 7/3/2026ರಂದು ಪೋಷಕರು ಮತ್ತು ಶಿಕ್ಷಕರ ಸಭೆ ಜರುಗಿತು. ಕರ್ನಾಟಕ ರಾಜ್ಯದಲ್ಲಿ ಮೊದಲು ಕನ್ನಡ ಭಾಷೆಯಲ್ಲಿ ಮಾತನಾಡಲು ಕಲಿಯಬೇಕು. ಕನ್ನಡ ಓದಲು ಬರೆಯಲು ಬರಬೇಕೆಂದರೆ ಕನ್ನಡ ಶಾಲೆಗೆ ಕಳಿಸಿಕೊಡಬೇಕು. ತಾಯಿ ಮನಸ್ಸು ಮಾಡಿದ್ರೆ ಜಗತ್ತನ್ನೇ ಗೆಲ್ಲಬಹುದು. ವಾರದಲ್ಲಿ ಒಂದು ದಿನ ಸಮವಸ್ತ್ರ ಬದಲಾವಣೆ ತರೋಣ. ಮಕ್ಕಳ ಕಡೆ ಪೋಷಕರ ಗಮನ ಕೊಡಬೇಕು. ಮುಂದೊಂದು ದಿನ ಆ ಮಗು ಯಾವ ರೀತಿ ಸಾಧನೆ ಮಾಡ್ತಾನೆ ಎಂದು ಊಹಿಸಲು ಸಾಧ್ಯವಿಲ್ಲ. ಕನ್ನಡ ಶಾಲೆಯಲ್ಲಿ ಕಲಿತ ಮಗು ಗಟ್ಟಿಗಾಳು ಇದ್ದಂತೆ ಎಂದು ಶ್ರೀಮತಿ ಜಿಟಿ ಮುಜಾವರ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಣದಾಳ ಹೇಳಿದ್ದಾರೆ. ಕನ್ನಡ ಶಾಲೆ ಕಣದಾಳದಲ್ಲಿ ಡಿಜಿಟಲ್ ಟಿವಿ ಮೂಲಕ ಬೋಧನೆ, 1ನೇ ತರಗತಿಯಿಂದ ಇಂಗ್ಲಿಷ್ ಕಲಿಕೆ, ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಶಿಕ್ಷಣ, ಪೌಷ್ಟಿಕ ಆಹಾರ, ಹಾಲು, ರಾಗಿ ಮಾಲ್ಟ್, ಮೊಟ್ಟೆ, ಬಾಳೆಹಣ್ಣು ವಿತರಣೆ, ವಿವಿಧ ವಸತಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿ, ಮಕ್ಕಳ ವೈಯಕ್ತಿಕ ಕಾಳಜಿ, ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಪಠ್ಯಪುಸ್ತಕ, ಸಮವಸ್ತ್ರ ಮತ್ತು ಶೂ ಸಾಕ್ಸ್ ವಿತರಣೆ, ಪ್ರತಿ ಶನಿವಾರ ದೈಹಿಕ ವ್ಯಾಯಾಮ ಮತ್ತು ಧ್ಯಾನ, ಸುಸಜ್ಜಿತ ಆಟದ ಮೈದಾನ, ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಆರೋಗ್ಯ ತಪಾಸಣೆ ಮತ್ತು ಮಾತ್ರೆಗಳ ವಿತರಣೆ, ಈ ರೀತಿ ಎಲ್ಲ ತರಹದ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿವೆ ಎಂದು ಶ್ರೀ ಎಸ್ ಕುಂಬಾರ್ ಹೇಳಿದ್ದಾರೆ. ನಾವು ಕಲಿಯುವಾಗ ಈ ರೀತಿ ಯಾವುದೇ ಸೌಲಭ್ಯವಿರಲಿಲ್ಲ. ಈಗ ಕನ್ನಡ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದಾವೆ. ನೀವು ಪೋಷಕರು ಪ್ರೈವೇಟ್ ಶಾಲೆಗಳಲ್ಲಿ ಫೀಸ್ ತುಂಬಿ ಮಕ್ಕಳಿಗೆ ಶಾಲೆಗೆ ಕಳಿಸೋದ್ರಿಂದ ಯಾವುದೇ ರೀತಿಯ ಸಂಸ್ಕಾರ ಬರುವುದಿಲ್ಲ. ಮಕ್ಕಳಲ್ಲಿ ಸಂಸ್ಕಾರ ಬರಬೇಕೆಂದ್ರೆ ಕನ್ನಡ ಶಾಲೆಗೆ ಕಳಿಸಿಕೊಡಬೇಕು. ಆನಂದ್ ವಡ್ಡರ್ ಅವರು ಪೋಷಕರ ಪರವಾಗಿ ಮಾತನಾಡಿದರು. ಈ ಸಭೆಯ ನಿರೂಪಣೆಯನ್ನ ಎಸ್ಎಂ ಕೊಟ್ರೆ ನಡೆಸಿಕೊಟ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಸಿಬ್ಬಂದಿಗಳಾದಂತಹ ಜಿಟಿ ಮುಜಾವರ, ಪ್ರಧಾನ ಗುರುಗಳು ಎಸ್ಎಸ್ ಕುಂಬಾರ, ಎಸ್ಎಸ್ ಬಡಿಗೇರ, ಆರ್ಎಸ್ ಮಾಂಗ, ವೈವಿ ಸಣ್ಣಕ್ಕಿನವರ್, ಎಚ್ಆರ್ ಮೋಪಗಾರ, ಜಿಎಚ್ ಮಾಲಗಾವಿ, ಜಯಶ್ರೀ ಪೂಜೇರಿ, ಪ್ರಕಾಶ್ ಹೊಸಟ್ಟಿ, ಎಸ್ಎಂ ಕೊಟ್ರೆ, ಹನುಮಂತ ಗೋಕಾಕ್, ಓಂ ಅಜಾತ ಸುತಾರ್ ಹಾಗೂ ಮಕ್ಕಳ ಪೋಷಕರಾದಂತಹ ಆನಂದ್ ವಡ್ಡರ್, ಕುಮಾರ್ ವಡ್ಡರ್, ರಾಮು ವಡ್ಡರ್, ಭೀಮವ್ವ ವಡ್ಡರ್, ರೂಪಾ ಮಾಂಗ, ದೀಪಾ ತಳಗಡೆ, ಮೀನಾಕ್ಷಿ ಮಾಂಗ, ಮಾಯವ್ವ ಮಾಂಗ, ಅಬೀಬ್ ಬಡಶೆಟ್ಟಿ, ಮೀನಾಕ್ಷಿ ಮಾಂಗ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕುಮಾರ್ ವಡ್ಡರ್, ಪ್ರಜಾಪವರ್ ಟಿವಿ, ರಾಯಬಾಗ. ಮಕ್ಕಳಿಗಂತೂ ಸಾಕಷ್ಟು ವ್ಯವಸ್ಥೆಗಳ ಸ್ಕಾಲರ್ಶಿಪ್ ಬರ್ತದೆ. ಆಮೇಲೆ ನಿಮಗೆ ಉಚಿತ ಹಾಸ್ಟೆಲ್ ಐತಿ. ನೋಡಿ, 8ನೇ ಮುಗಿದ ಬಳಕ ಇಲ್ಲೇ ಹಾವೇರಿಯಾಗನೆ 2-3 ಹಾಸ್ಟೆಲ್ಗಳಾಗ್ಯಾವ. 9ನೇ ನೀವು ಹಾಸ್ಟೆಲ್ದಾಗ ಇಟ್ಟು ಮಕ್ಕಳನ್ನ ಕಲಿಸ್ರಿ. ನೀವು ಮನಿ ಒಳಗನ ಇಟ್ಕೊಂಡ ಇದನ್ ಮಾಡತ್ತಂದ್ರ ಮುಂದೆ ದೊಡ್ಡವರಾದ ಬಳಕ ಅವ್ರಿಗೆ ಬರೀ ಕೆಲಸ ಹಚ್ತೀರಿ. ಕೆಲಸ ಹಚ್ಚಿ ಅವ್ರ ಭವಿಷ್ಯವನ್ನ ನೀವ ಹಾಳು ಮಾಡತ್ತೀರಿ. ಅವ್ವ ಅಪ್ಪ ಹಾಳು ಮಾಡತ್ತೀರಿ. ನಿಮ್ ನೋಡ್ರಿ, ನೀವು ಮನಸ್ಸು ಮಾಡಿದ್ರ, ತಾಯಿ ಮನಸ್ಸು ಮಾಡಿದ್ರೆ ಈ ಜಗತ್ತನ್ನ ಗೆಲ್ಲಬಹುದು. ಇದೊಂದು ತಿಳಿಯಾಗಿರ್ಬೋದು. ತಾಯಿ ಮನಸ್ಸು ಮಾಡಬೇಕು. ನಮ್ಮವ್ವ ನಮ್ಮ ಅಪ್ಪ ತೀರ್ಕೊಂಡ್ ಬಳಕ ನಮ್ಮನ್ನ 6 ಮಂದಿ ಹೆಣ್ಮಕ್ಳಿಗೂ ಶಾಲೆ ಕಲಿಸೋರು. ನಾವಿಬ್ರು ಟೀಚರ್ ಆದ್ವಿ. ಯಾರ್ ತ್ಯಾಗ? ನಮ್ಮ ಅವ್ವನ್ ತ್ಯಾಗ. ಇವತ್ತು ನಾ 1,20,000 ರೂಪಾಯಿ ಪಗಾರ ತೊಗೊಳತ್ತಂದ್ರ ಅದಕ್ಕೆ ನನ್ನ ತಾಯಿನೇ ಕಾರಣ. ನಮ್ಮ ತಾಯಿ ಆದಂಗ ನೀವ್ ಯಾಕೆ ಆಗ್ಬಾರ್ದು? ನಿಮ್ಮ ಮಗನೂ ಒಬ್ಬ ಇಂಜಿನಿಯರ್ ಆಗ್ಬೋದು, ನಿಮ್ಮ ಮಗನೂ ಡಾಕ್ಟರ್ ಆಗ್ಬೋದು. ನೀವು ತಿಳ್ಕೊಂಡ್ರಿ, ನನ್ನ ಮಗ ಏನ್ ಕಲಿಯಾಗಿಬಿಡ, ನನ್ನ ಮಗಳಿಗೆ ಕಲಿಯಾಗಿ ಹಂಗ ತೆಗೆಯೋದು ಹಾಕ್ರಿ. ಎಲ್ಲಾ ಮುತ್ತುಗಳದಾವ. ಆ ಮುತ್ತುಗಳಿಗೆ ನಿಮ್ಮ ಪ್ರೋತ್ಸಾಹ ಬೇಕಾಗಿತ್ತು. ಕೇವಲ ಇಲ್ಲಿ ಏನಾಗತ್ತಂದ್ರ ನನಗ ಒಂದು ಕೆಟ್ಟ ಅನಸ್ತತಿ. ಮಕ್ಕಳ ರಗಡ ಶಾಣೆ ಅದಾವ, ಪಾಲಕರು ಯಾರು ಅವಕ್ಕ ಬೆಂಬಲನ ಕೊಡಂಗಿಲ್ಲ. ನೀವು ಬೆಂಬಲ ಕೊಟ್ರಿ ಅಂದ್ರ ಅವ್ರು ಏನೆಲ್ಲ ಅಂತಾರ. ನನ್ನ ಕೈಯಾಗ ಕಲ್ತಾವ ಎಷ್ಟು ಮಂದಿ ಹಾವೇರಿ ಕ್ರಾಸ್ನ್ಯಾಗ ಇರ್ತಾರ. ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಲಾಯರ್ ಆಗ್ಯಾರ, ಮಿಲಿಟರಿಯಾಗಂತೂ ಒಂದು 20-30 ಹುಡುಗರು ಆಗ್ಯಾವ, ಕಂಡಕ್ಟರ್ ಆಗ್ಯಾವ, ಹೆಣ್ಣು ಹುಡುಗ್ಯಾರ. ನನ್ನ ಕೈಯಾಗ ಕಲ್ತಾವ್ರಿ, ನಾನ ಕಲ್ಸಿನವ್ರಿ. ಯಾಕೆ ಈ ಮಕ್ಕಳು ಆಗ್ಬಾರ್ದು? ನೀವು ಒಂದು ಆಸೆ ಇಟ್ಕೋರಿ. ಏನ ಮಕ್ಕಳ ಸಲುವಾಗಿ ಒಂದು ಆಸೆ ಇಟ್ಕೋರಿ. ಹಬ್ಬ ಬರೋಣ ಹೊಸ ಆಸೆ ಇಟ್ಕೋರಿ ಇರ್ತದೆ ತಲೆಯಾಗ. ಹಂಗ ನನ್ನ ಮಗಳ ಮತ್ತು ಅವರ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ, ಇಲ್ಲಿ ಏನಪ್ಪಾ ಅಂತಂದ್ರೆ ಪಾಲಕರು ಮತ್ತು ಗುರುಗಳಲ್ಲಿ ವ್ಯತ್ಯಾಸ ಏನಂತಂದ್ರೆ, ಈಗ ನಾವು ಪ್ರೈವೇಟ್ ಸ್ಕೂಲಿಗೆ ನಾವು ಹಚ್ಕೊಡ್ತೀವಿ. ಅಲ್ಲಿ ನಾವು ಹುಡುಗರು ತಯಾರು ಮಾಡಿ ಹಚ್ಕೊಡ್ತೀವಿ ರೀ. ಅರಿವಿ ಕೊಡ್ತೀವಿ ರೀ. ಅಲ್ಲಿ ಫೀಸ್ ಎಷ್ಟು ಕೊಡ್ತೀವಿ ರೀ? ವರ್ಷಕ್ಕೆ 3,000-4,000 ಫೀಸ್ ಕೊಡ್ತೀವಿ. ಒಂದು 400 ಖರ್ಚು ಮಾಡಕ್ಕೆ ನಮ್ಗೇನು ಹೋಗೈತಿ? ನಮ್ಮ ಪ್ರಧಾನಗಳು ಹೇಳಿದ ಕರೆಕ್ಟ್ ಐತಿ. ನಾವು 3,000 ತುಂಬ್ತೀವಿ. ಒಂದು ನಾವು 400 ಕೊಡಕ್ಕೆ ನಮ್ಗೇನು ಹೋಗ್ತೈತಿ? ನೋಡ್ರಿ, ಪೌಷ್ಟಿಕ ಆಹಾರ ಹಾಲು ಕೊಡ್ತಾರ್ರಿ, ಊಟ ಕೊಡ್ತಾರ್ರಿ, ಬಾಳೆಹಣ್ಣು ಕೊಡ್ತಾರ್ರಿ, ಮೊಟ್ಟೆ ಕೊಡ್ತಾರ್ರಿ, ಎಲ್ಲ ಕೊಡ್ತಾರ್ರಿ. ಈಗ ನೀವು ಏನು ಖರ್ಚು ಮಾಡ್ತೀರಿ?
ಮಾಡೋದು ನಿಮ್ಗೆ ಏನೈತೆ ಅಲ್ಲಿ 5,000 ಕೊಟ್ಟ ಕಲ್ಸುವಲ್ಲಿ ಶಿಕ್ಷಕರ ಪಗಾರ ಎಷ್ಟಿದ್ರಿ 5,000 ಕೊಡ್ತಾರೆ 5,000 ಕೊಟ್ಟ ಅಲ್ಲಿ ಕೇಳ್ತೀರಿ ನಮ್ಮ ಹುಡುಗ ಇದು ಬರ್ಬಾದ್ರಿ ಬರ್ಬಾದ್ರಿ ಆ ಬರೋದು ಕೇಳ್ತೀರಿ ಇಲ್ಲಿ ನಿಮ್ಮ ಸಲುವಾಗಿ 8 ಮಂದಿ 9 ಮಂದಿ ಮಾತ್ರ ಮಾಡಿರ್ತಾರೆ 11 ಮಂದಿ ಇದಾರೆ 11 ಮಂದಿ ನಿಮ್ಗೆ ಕೇಳಕ್ ಆಗಂಗಿಲ್ಲ ಸರ್ ನಮ್ಗೆ ಇದು ನಮ್ಮ ಹುಡುಗ ಇದು ಬರ್ಬಾರ್ದು ಸರ್ ನಮ್ಮ ಹುಡುಗ ಇದು ಬರ್ಬಾರ್ದು ನೀವು ಕೇಳೋ ಹಾಕೈತ್ರಿ ಅಲ್ಲಿ 5,000 ಕೊಡುವಲ್ಲಿ ನಿಮ್ಮ ಹುಡುಗರನ್ನ ಒಬ್ಬರಲ್ಲಿ ಇಬ್ಬರನ್ನೆಲ್ಲ 10 ಮಂದಿ ಕಳಿಸ್ತೀವಿ ಇಲ್ರಿ 4,000 ರೂಪಾಯಿ ಕೊಟ್ಟರೆ ಎಷ್ಟು ಖರ್ಚು ಮಾಡ್ತೀರಿ ಕಾಣ್ಬಿಟ್ಟು ನಾವು ಅರಿವಿ ದಿನ 10 ರೂಪಾಯಿ ಒಯ್ತಾನೆ ದಿನ 10 ರೂಪಾಯಿ ಒಯ್ತಾನಿಲ್ರಿ ಇಲ್ಲಿ ಬೂಟ್ ಕೊಡ್ತಾರ್ರಿ ವರ್ಷಕ್ಕೆ 2 ಸಲ ಅರಿವಿ ಕೊಡ್ತಾರ್ರಿ ಗುಳಿಗೆ ಕೊಡ್ತಾರೆ ನೋಡ್ರಿ ಎಲ್ಲ ವ್ಯವಸ್ಥೆ ಐತ್ರಿ ಯಾಕ್ರಿ ಇಲ್ಲೇ ಕಳ್ಸಂಗಿಲ್ಲ ನೀವು ವಿಚಾರ ಮಾಡ್ರಿ ಯಾಕಂದ್ರ ನಮ್ಮಲ್ಲಿ ಇಷ್ಟೆಲ್ಲ ಅನುಕೂಲ ಐತ್ರಿ ಮತ್ತ ಇಲ್ಲಿ ಶಿಕ್ಷಕರಂತ ಚಲೋ ಶಿಕ್ಷಕರು ಮತ್ತೊಂದು ನೋಡಿಲ್ರಿ ನಾನು ಇಲ್ಲಿ ನಾನು ಇದಕ್ಕಿಂತ ಮುಂಚೆ ಕಲ್ತಿನ್ರಿ ಅಲ್ಲಿ ಇನ್ನೊಂದ್ರಿ 12ನೇ ಪಾಸ್ ಆದವ್ರಷ್ಟೇ ನೀವು ಮಕ್ಕಳು ಕಳಿಸ್ತೀರಿ ನಾವೆಲ್ಲರೂ CET ಪಾಸ್ ಆಗಿ ಕರ್ನಾಟಕ ಎಣ್ಣೆ ಹಾಕೊಂಡು CET ಪಾಸ್ ಆಗಿದ್ವಿ ನಾವು CET ಪಾಸ್ ಆಗಿ ಟೀಚರ್ ಆಗಿದ್ದೀವಿ ಸರ್ ಆಗಿದ್ದೀವಿ ನಮ್ಮಂತಕ್ಕೆ ಏನು ಕೊರತೆ ಐತಿ ನೀವು ಶಿಕ್ಷಕರ ಮ್ಯಾಗ ಬಟ್ ಮಾಡಬೇಡ್ರಿ ಯಾಕಂದ್ರೆ ಗ್ರೇಟ್ ಆತಂದ್ರೆ ಸೋಮವಾರ ನೀಲಿ ಹಾಕೋತಾರೆ ಮಂಗಳವಾರ ಪ್ಯಾಂಟ್ ಶರ್ಟ್ ಹಾಕೋತಾರ ಶನಿವಾರ ಪ್ಯಾಂಟ್ ಟಿ ಶರ್ಟ್ ಹಾಕೋತಾರ ಅಂದ್ರೆ ತೊಳ್ಯಾಕ ಅವ್ರಿಗೆ ಟೈಮ್ ಸಿಗ್ತದೆ ಮಕ್ಕಳು ಅದ ಬಟ್ಟೆಯನ್ನ 6 ದಿವಸ ಹಾಕೊಂಬಂದ್ರ ನಮ್ಮ ಸಾಹೇಬ್ರ ಕಡೆ ಬೇಸೋದಂತೂ ಗಚ್ಚಿ ಗ್ಯಾರಂಟಿ ನಮ್ಗೆ ಬೇಸಾವ ಇದ್ರಿ ಅಂದ್ರ ಬದಲಾವಣೆ ಮಾಡ್ಬೇಡ್ರಿ ಬೇಸಾಂಗಿಲ್ರಿ ನಾವು ಎಲ್ಲರೂ ನೋಡಿ ಚಪ್ಪಾಳೆ ಹಂಗ ಆಗಂಗಿಲ್ಲ ಕೈ ಹನಿ ಹನಿ ಕೂಡಿದ್ರೆ ಹಳ್ಳ ತೆನೆ ಕೂಡಿದ್ರೆ ರಾಶಿ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಂಗಿಲ್ಲ ಜೋರಾಗಿ ನಾವು ನೀವು ತಟ್ಟಿದೀವಿ ಅಂದ್ರ ಅಲ್ಲಿ ಸಾಧ್ಯತೆ ಐತೆ ಇಲ್ಲ ಅದಕ್ಕೆ ದಯಮಾಡಿ ಎಲ್ಲಾ ಪಾಲಕರು ಇದನ್ನ ಮಾಡ್ರಿ ನಿಮ್ ಪಗಾರ ಸೋಮವಾರ ಅಂತಂದ್ರ ರೊಕ್ಕ ಆಗ್ಲಿಲ್ಲ ಅಂದ್ರ ಅದ್ರ ಅಕೌಂಟ್ ಎಲ್ಲ ಎಜುಕೇಶನ್ ಫ್ರೀ ಮಾಡ್ಕೊರಿ ರೊಕ್ಕ ಹಾಕ್ಬೇಡ್ರಿ ಯಾಕಂದ್ರ ಸರ್ಕಾರದ ಉದ್ದೇಶ ಏನೈತಂದ್ರ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ಬೇಕಂತ ಐತಿ ಆ ಉಚಿತ ಶಿಕ್ಷಣಕ್ಕೆ ನೀವ್ ಏನ್ ಮಾಡತ್ತೀರಿ ರೊಕ್ಕ ಏನ್ ಮಾಡ್ತೀರಿ 1ನೇ ಹಿಡ್ಕೊಂಡು ಇಂಗ್ಲಿಷ್ ಮೀಡಿಯಂ ಕಲ್ಸೋದು ಕಾನ್ವೆಂಟ್ ಹಚ್ಚೋದು ವರ್ಷಕ್ಕೆ 14,000 15,000 ರೂಪಾಯಿ ತುಂಬುದು ದೇಣೆ ಮಾಡ್ಕೊಳ್ಳೋದು ದೇಣೆ ಆದ ಕೂಡಲೇ 8ನೇ ಹುಡುಗನ ಸಾಲಿ ಬಿಡಿಸೋದು ಸಾಲಿ ಬಿಡಿಸಿ ಕಬ್ಬು ಕಳ್ಸೋದು ಸಾಲಿ ಬಿಡಿಸಿ ಅರಿಶಿನ ಮರ್ಯಾದ ಕಳ್ಸೋದು ನೋಡ್ರಿ ಯಾಕೆ ಬೇಕಾಯ್ತು ರೊಕ್ಕ ಯಾಕೆ ಖರ್ಚು ಮಾಡ್ತೀರಿ 10ನೇ ತನಕ ಎಲ್ಲಾ ಫ್ರೀ ಐತಿ ಅದಕ್ಕ ಸಾಮಾನ್ಯವಾಗಿ ನೀವು ತಿಳ್ಕೊಂಡ್ರಿ ಕನ್ನಡ ಶಾಲೆ ಒಳಗೆ ಏನು ಕಲ್ಸಂಗಿಲ್ಲ ಅದು ತಪ್ಪೈತಿ ನಾವೆಲ್ಲರೂ ಶಿಕ್ಷಕರ ಕನ್ನಡ ಶಾಲೆ ಒಳಗ ಕಲ್ತಾವ್ರು ಅದು ನಾ ಅಂತೂ ನಮ್ಮ ಇದ್ರ ಬಸವನ ಗುಡಿಯಾಗ ಕಲ್ಬೇಕು ನಮ್ಮ ಮನೆಯೊಳಗ ನಾವು 2 ಮಂದಿ ಟೀಚರ್ಗಳು ಆದ್ರೂ ಕೂಡ 2 ಮಂದಿ ನಾವು ಬಸವನ ಗುಡಿಯಾಗ ಕಲ್ತು ಕನ್ನಡ ಶಾಲೆಯಾಗ ಕಲ್ತು ಟೀಚರ್ ಆಗಿದ್ರು ನಿಮ್ ತಲೆಯಾಗ ಏನೈತಿ ಕಾನ್ವೆಂಟ್ ಹೋದ್ರ ಮಗ ಶಾಲೆ ಆಗ್ತಾನೋ ಇಂಗ್ಲಿಷ್ ಮೀಡಿಯಂ ಹೋದ್ರೆ ಶಾಲೆ ಆಗ್ತಾನೋ ನೋಡ್ರಿ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಹೆಂಗ ಆಗ್ತಾವಂದ್ರ ಈ ಕಡೆ ಕನ್ನಡನು ಬರಂಗಿಲ್ಲ ಅವಕ್ಕ ಈ ಕಡೆ ಇಂಗ್ಲಿಷ್ನು ಬರಂಗಿಲ್ಲ ಅದ್ರ ನಾಯಿ ಹಳ್ಳಾನು ಕಾಯಲಿಲ್ಲ ಮನಿನೂ ಕಾಯಲಿಲ್ಲ ಹಂಗ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ಬೇಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇದಾವದಿಲ್ಲ ಅಂದ್ರ ನಮ್ಗೆ ಪರ್ಫೆಕ್ಟ್ ಆಗಿ ಮೊದಲ ಮಾತೃಭಾಷೆ ಬರ್ಬೇಕು ಕನ್ನಡ ಬರ್ಬೇಕಾದ್ರೆ ಎಲ್ಲಿ ಕಳಿಸ್ಬೇಕು ನೀವ ಕನ್ನಡ ಶಾಲೆಗೆ ಕಳಿಸ್ಬೇಕು ಎಲ್ಲಿ ಕಳಿಸ್ಬೇಕು ಶಾಲೆಗೆ ಕಳಿಸ್ಬೇಕು ನೋಡ್ರಿ ಏನಾದ್ರೂ ನಮ್ಮ ತಪ್ಪುಗಳು ಇರ್ಬೋದು ನಾವೇ ಎಲ್ಲಾರು ಪೂರ್ಣ ಎಲ್ಲಾರು ಏನಾದ್ರೂ ತಪ್ಪುಗಳು ಇದ್ದು ಅಂದ್ರ ವೈಯಕ್ತಿಕವಾಗಿ ನನಗೆ ಬಂದ್ ಹೇಳ್ಬೇಕು ಏನ್